ಇಲ್ಲಿ ಹೇಳ್ತಾ ಇದ್ದೆ, ಇಲ್ಲಿ ಅತ್ಯಂತ ನಷ್ಟ ಯಾರಿಗೆ ಅಂತಂದರೆ, ಒಂದು ದೇಶ ಹೋಗೇ ಬಿಡ್ತು ಬಿಡಿ, ಇರಾನ್ ಅನ್ನುವಂಥ ದೇಶ ಮುಗಿದೋಯ್ತು ಪಾಪ ಅದರ ಕತೆ. ಇರಾಕನ್ನು ಹೆಂಗೆ ಸ್ಮಶಾನ ಮಾಡಿಬಿಟ್ರಲ್ಲ, ಅದೇ ರೀತಿ ಇದನ್ನೂ ಕೂಡ ನಾಶ ಮಾಡಿಬಿಡುತ್ತೆ ಅಮೆರಿಕ, ಮೊದಲೇ ಡೌಟೇ ಇಲ್ಲ. ಆದರೆ ವಾಪಸ್ ಕೊಡ್ತಾ ಇದ್ದಾರಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನಾವು ನೋಡ್ತಾ ಇದ್ದೀವಿ, ಡೂಮ್ಸ್ ಡೇ ಖಂಡಾಂತರ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿದೆ. ಅಂದರೆ ಪರಮಾಣು ಸಾಮರ್ಥ್ಯ ಇರುವಂಥ ಮಿನಿಟ್ ಮ್ಯಾನ್ ಡೂಮ್ಸ್ ಡೇ ಕ್ಷಿಪಣಿ. ಲಿಟ್ಲ್ ಬಾಯ್ ಅಣುಬಾಂಬ್ಗಿಂತ ಇದು 20 ಪಟ್ಟು ಹೆಚ್ಚು ಶಕ್ತಿಶಾಲಿಯಂತೆ. ಲಿಟ್ಲ್ ಬಾಯ್ ನಾವು ನೀವು ಕೇಳಿರ್ತೀವಿ, ಜಪಾನಿನ ಹಿರೋಶಿಮಾ ಮೇಲೆ ಏನು ಹಾಕಿದ್ರಲ್ಲ, ಅದರ ಹೆಸರು, ಆ ಬಾಂಬ್ನ ಹೆಸರು ಲಿಟ್ಲ್ ಬಾಯ್ ಅಣುಬಾಂಬ್. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಹೇಳಕ್ಕೆ ಲಿಟ್ಲ್ ಇದು, ಅದರ ಪರಿಣಾಮ ತುಂಬ ದೊಡ್ಡದು. ಕ್ಯಾಲಿಫೋರ್ನಿಯಾದ ವ್ಯಾಂಡನ್ಬರ್ಗ್ನಲ್ಲಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸುಮಾರು 13,000 ಕಿಲೋಮೀಟರ್ ವ್ಯಾಪ್ತಿಯ ಗುರಿ ಹೊಂದಿರುವಂಥ ಕ್ಷಿಪಣಿ ಇದು. ಸಾಮಾನ್ಯ ಕ್ಷಿಪಣಿ ಅಲ್ಲ ಇದು, ಮಿನಿಟ್ ಮ್ಯಾನ್ ಡೂಮ್ಸ್ ಡೇ ಕ್ಷಿಪಣಿ. ಇವಾಗೆಲ್ಲ ಅಲ್ಲಿ ಹೋಗಿ ಹಾಕುವಂಥ ಅಗತ್ಯನೇ ಇಲ್ಲ.